ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಕಸ ವಿಲೇವಾರಿ ಬಗ್ಗೆ ಅರಿವು. ಕೊಟ್ಟೂರು ಪುರಸಭೆ ಘನತ್ಯಾಜ್ಯ ಘಟಕಕ್ಕೆ ಭೇಟಿ. ತ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ತಿಮ್ಮಲಾಪುರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಭಿನ್ನವಾಗಿ ಜಾಗೃತಿ ಮೂಡಿಸಿದ್ದಾರೆ. ಕೊಟ್ಟೂರು ಪಟ್ಟಣದ ಘನತ್ಯಾಜ್ಯ ವಸ್ತು ನಿರ್ವಹಣಾ ಘಟಕಕ್ಕೆ ಭೇಟಿ ಕೊಡುವ ಮೂಲಕ ಕಸ ವಿಲೇವಾರಿ ಮತ್ತು ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಕಸ ಕೇವಲ ಗಲೀಜಲ್ಲ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದನ್ನ ಮಕ್ಕಳಿಗೆ ಮನವರಿಕೆ ಮಾಡಲು ತಿಮ್ಮಲಾಪುರದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕೊಟ್ಟೂರು ಪಟ್ಟಣದ SWM ಘಟಕಕ್ಕೆ ಕರೆದೊಯ್ದಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆದ ನಸರುಲ್ಲಾ ಅವರು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಪಟ್ಟಣದಲ್ಲಿ ಶೇಖರಣೆಯಾಗುವ ಕಸವನ್ನ ಹೇಗೆ ಹಸಿ ಕಸ, ಒಣ ಕಸ ಹಾಗೂ ಅಪಾಯಕಾರಿ ಕಸ ಅಂತ ವಿಂಗಡಿಸಲಾಗುತ್ತದೆ ಎಂಬುದನ್ನು ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಸಿ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಸುವ ವಿಧಾನದ ಬಗ್ಗೆಯೂ ಕೂಡ ಮಕ್ಕಳಿಗೆ ಪ್ರಾಯೋಗಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನೆಗಳಲ್ಲಿ ಕಸವನ್ನ ಹೇಗೆ ಬೇರ್ಪಡಿಸಬೇಕು ಎಂಬ ಸರ್ಕಾರದ ಆದೇಶಗಳ ಬಗ್ಗೆ ತಿಳಿಸಿ ಆರೋಗ್ಯವಂತ ಸಮಾಜಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದಿದ್ದಾರೆ. ಕಸಗಳನ್ನು ತಗೊಳಕ್ಕಿಂತ ಮೂಲದಲ್ಲೇ ಅಂದ್ರೆ ಕಸ ಸಂಗ್ರಹಣೆ ಮಾಡ್ತೀವಲ್ಲ ಮನೆಯಿಂದ ಮೂಲದಲ್ಲೇ ಮನೆಯವರೇ ಕಸವನ್ನು ವಿಂಗಡಿಸ್ಕೊಡ್ಬೇಕು. 3 ಹಂತವಾಗಿ ವಿಂಗಡಣೆ ಮಾಡಿಕೊಡ್ಬೇಕು. ಒಣ ಕಸ ಅಂದ್ರೆ ಪ್ಲಾಸ್ಟಿಕ್, ಪೇಪರ್ ಇವೇನು ಮೇಡಮ್ ಅವ್ರು ಹೇಳಿದ್ರಲ್ಲ ಆ ತರ ಇರುವಂತ ಒಣ ಕಸನೇ ಬೇರೆ ಕೊಡ್ಬೇಕು. ಆಮೇಲೆ ಹಸಿ ಕಸ ಅಂದ್ರೆ ಅಡಿಗೆ ಮನೆಯಿಂದ ಏನ್ ಬರುತ್ತೆ ಅದು, ಮತ್ತೆ ಹೂವು ಇವೇನು ಕೊಳೆಯುವಂತ ಪದಾರ್ಥಗಳು ಇಂಥವೆಲ್ಲ ಹಸಿ ಕಸ ಅಂತ ಹೇಳಿ ನಾವು ಅದನ್ನ ಹಸಿ ಕಸಕ್ಕೆ ಒಂದು ಇದು ಮಾಡ್ಕೊಂಡು ಬೇರೆ ಬೇರ್ಪಡಿಸ್ಕೊಂಡು ಮೂಲದಲ್ಲೇ ನಾವು ತಂದು ಹಸಿ ಕಸನ್ನ ನಾವು ವಿಂಡ್ರೋ ಪ್ಲಾಟ್ಫಾರ್ಮ್ ಅಂತಿದೆ ಅಲ್ಲಿ ಸುರಿತೀವಿ. ಒಣ ಕಸ ತಗೊಂಡ್ಬಂದು ಇಲ್ಲಿ ಒಂದು ನಮ್ದೇನು ಇದು ಇದೆ ಇದರಲ್ಲಿ ಹಾಕಿ ಇದರಲ್ಲಿ ಆಯ್ಕೆ ಇದನ್ನು ನಮ್ಮ ಲೇಬರ್ಸ್ ಎಲ್ಲ ಅದರಲ್ಲಿ ಪ್ಲಾಸ್ಟಿಕ್ ಬೇರೆ, ಎಲೆಕ್ಟ್ರಿಕ್ ಐಟಮ್ಸ್ ಬೇರೆ, ಚಪ್ಪಲಿ ಬೇರೆ, ಆಮೇಲೆ ಡ್ರಿಂಕ್ಸ್ ಪಾಕೆಟ್ ಬರ್ತವೆ, ಆಮೇಲೆ ವಾಟರ್ ಬಾಟ್ಲು ಬರ್ತವೆ, ಆಮೇಲೆ ರೆಟ್ ಬರ್ತವೆ, ಎಲ್ಲ 9-10 ನಮೂನಿ ಐಟಮ್ಸ್ ಬರ್ತವೆ. ಇವನ್ನೆಲ್ಲ ಸಪ್ರೇಟ್ ಮಾಡಿ ಬೇರ್ ಮಾಡಿ ಹಿಂದ್ಗಡೆ ಇಟ್ಟಿದ್ದೀವಲ್ಲ ಆ ಥರ ಅಷ್ಟು ಸ್ಟಾಕ್ ಮಾಡ್ತೀವಿ. ಇದನ್ನ ಸ್ಟಾಕನ್ನು ಏನು ಮಾಡ್ತೀವಿ, ಪ್ರತಿ ವರ್ಷ ಒಂದು ಬಹಿರಂಗ ಹರಾಜು ಮೂಲಕ ವಿಲೆ ಮಾಡ್ತೀವಿ. ಅದರಿಂದ ಪಟ್ಟಣ ಪಂಚಾಯತಿಗೂ ಸಹ ಆದಾಯ ಆಗ್ತದೆ. ಆದ್ರೆ ಮೂಲತಃವಾಗಿ ಮೂಲದಲ್ಲೇ ಕಸವನ್ನು ವಿಂಗಡಣೆ ಮಾಡಿಕೊಟ್ರೆ ಇಷ್ಟೆಲ್ಲ ನಾವು ಮಾಡಕ್ ಸಾಧ್ಯ. ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ 5 ಗಂಟೆಯಿಂದಾನೇ ಸಾಯಂಕಾಲ ತಕ್ಕನು ಊರಾಗ ಕ್ಲೀನ್ ಮಾಡೋ ತಕ್ಕಂತೆ ಅವರಿಗೆ ಸಾಕಾಗೋಗಿರ್ತದೆ. ಇಲ್ಲಿ ಬರೋಂಥ ಕಸ ನೋಡ್ಬಿಟ್ರೆ ಒಂದ್ ದಿನಕ್ಕೆ ಬರೋಂಥ ಕಸ 1 ವಾರನೂ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಷ್ಟಕ್ಕೊಂದು ಕೆಲಸ ಇರುತ್ತೆ. ಬೇರೆ ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ಕೊಟ್ರೆ ಅದನ್ನ ಇಲ್ಲಿ ತಂದು ಒಣ ಕಸದ ಜಾಗದಾಗ ಒಣ ಕಸ ಹಾಕಂತೀವಿ, ಹಸಿ ಕಸದಾಗ ಹಸಿ ಕಸ ಹಾಕೊಂಡು ಅದೇನ್ ಹಸಿ ಕಸನ ಎಲ್ಲ ಕೊಳ್ತಾದ್ಮೇಲೆ ನಮ್ದು ವರ್ಮಿ ಕಾಂಪೋಸ್ಟ್ ಅಂತೇಳಿ ಇದು ಇದಾವೆ, ಸಂಪಿದಾವೆ, ಅದ್ರಲ್ಲಿ ತಗೊಂಡು ಹಾಕಿ ಅದನ್ನ ನೀರ್ ಬಿಟ್ಟು ಮತ್ತೆ ಅದಕ್ಕೆ ಸಗಣಿ ಹಾಕಿ ಎರೆಹುಳವನ್ನು ಬಿಟ್ಟು ಎರೆಹುಳ ಗೊಬ್ಬರ ಅಂತ ಮಾಡ್ತೀವಿ. ಅದಕ್ಕೆ ಸುಮಾರು 3 ತಿಂಗಳು ಟೈಮ್ ಬೇಕು. ಅದಕ್ಕೆ ಆ ಗೊಬ್ಬರ ತಯಾರಾದ್ಮೇಲೆ ಸ್ಕ್ರೀನಿಂಗ್ ಮಿಷಿನ್ ಇದೆ. ಆ ಸ್ಕ್ರೀನಿಂಗ್ ಮಿಷಿನ್ ಅಲ್ಲಿ ನಾವು ಅದನ್ನೆಲ್ಲ ತಗೊಂಡೋಗಿ ಎಲ್ಲ ಹಾಕ್ತಿವಿ. ಹಾಕಿದ್ಮೇಲೆ ಎಲ್ಲ ಜಲ್ಡಿ ಹಿಡಿದು ಕ್ಲೀನ್ ಆಗಿ ಪೌಡರ್ ಟೈಪ್ ಆಗುತ್ತೆ. ಆ ಪೌಡರ್ ಟೈಪ್ ಆಗುತ್ತಲ್ಲ ಅದು ಒಳ್ಳೆ ಗುಡ್ ಗೊಬ್ಬರ. ಅದು ಬಹಳ ಅದ್ರ ಬಗ್ಗೆ ಜನ ಅಭಿಪ್ರಾಯ ಒಳ್ಳೆ ಚೆನ್ನಾಗಿದೆ. ನಾವು ಹೆಚ್ಚು ಕಡಿಮೆ ಈಗ ಮಾರಾಟದಿಂದ 30,000 ರಿಂದ 40,000 ರೂಪಾಯಿಗಳು ನಮ್ಮ ಪಟ್ಟಣ ಪಂಚಾಯತಿಗೆ ಆದಾಯ ಆಗಿದೆ. ಇದು ಮೊದಲನೇ ಬಾರಿಗೆ ನಾವು ಎಲ್ಲ ಬೇಲ್ ಮಾಡಿರೋದು. ಇದನ್ನೆಲ್ಲ ಹರಾಜು ಹಾಕಿದಾಗ ನಮ್ಮ ಪಟ್ಟಣ ಪಂಚಾಯತಿಗೆ ಎಷ್ಟು ಆದಾಯ ಬರ್ತೈತೆ ಅಂತ ಗೊತ್ತಾಗ್ತೈತೆ. ನಮ್ಮ ಈ ಸಂದರ್ಭದಲ್ಲಿ ಮುದ್ದು ಮಕ್ಕಳ ಹತ್ರ ಮತ್ತೆ ಶಿಕ್ಷಕರ ಹತ್ರ ಹಾಗೂ ಈ ಮೂಲಕ ತಮ್ಮಿಂದ ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಾರ್ವಜನಿಕರಿಗೆ ಇಷ್ಟೇ ಹೇಳ್ಬೇಕು, ಮೂಲದಲ್ಲೇ ಕಸ ವಿಂಗಡಣೆ ಮಾಡಿಕೊಟ್ರೆ ನಮ್ಮ ಪಟ್ಟಣ ಸ್ವಚ್ಛವಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ಹೇಳಿ ತಮ್ಮ ಕಡೆಯಿಂದನೂ ಸಹ ಒಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡ್ರಿ, ತಿಳುವಳಿಕೆ ಕೊಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಈ ಒಂದು ಪಟ್ಟಣ ಪಂಚಾಯತಿಯನ್ನು ಆಯ್ಕೆ ಮಾಡ್ಕೊಂಡು ಕಸದ ಬಗ್ಗೆ ಏನು ಉಪಯೋಗಗಳಿದಾವೆ, ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಳಕ್ಕೆ ನಮ್ಮ ಸರ್ಕಾರಿ ಶಾಲೆಯ ತಿಮ್ಮಾಪುರ ಶಾಲೆಯ ಗುರುಗಳು ಮತ್ತೆ ಶಿಕ್ಷಕರು ಎಲ್ಲರೂ ಬಂದು ಇವತ್ತಿನ ದಿನ ಮುದ್ದು ಮಕ್ಕಳಿಂದ ಬಂದು ಒಂದು ಮಾಹಿತಿ ಪಡೆದಿದ್ರಿ. ಇದಕ್ಕೆಲ್ಲ ನಮ್ಮ ಮಕ್ಕಳಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ತರ ಒಂದು ಅವೇರ್ನೆಸ್ ಗಳನ್ನ ನಾವು ಮುಂದೆ ಮಾಡ್ತಾನೆ ಇರೋಣ ಅಂತ ಹೇಳ್ತಾ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣವನ್ನು ಇನ್ನ
ಹೆಚ್ಚಿನ ಸ್ವಚ್ಛತೆಯನ್ನು ಮಾಡಿ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕಿ ಎಚ್.ಕೆ. ಗೀತಾ, ಶಾಲೆಯ ಮುಖ್ಯ ಗುರುಗಳು ಆದ ಬಿ. ಸಣ್ಣಲಿಂಗನಗೌಡ, ದೈಹಿಕ ಶಿಕ್ಷಕ ಎ. ಮಹೇಂದ್ರ ಸೇರಿ ಶಿಕ್ಷಕ ವೃಂದದ ಸಂತೋಷ್, ಸವಿತಾ, ಕವಿತಾ ಮತ್ತು ಸುಮಾ ಉಪಸ್ಥಿತರಿದ್ದರು. ಒಟ್ನಲ್ಲಿ ಪುಸ್ತಕದ ಪಾಠದ ಜೊತೆಗೆ ಇಂತಹ ಪ್ರಾಯೋಗಿಕ ಭೇಟಿಗಳು ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುತ್ತಿರುವುದು ಶ್ಲಾಘನೀಯ. ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು.